ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದ ಚಿತ್ತಾಪುರ ಸದ್ಯ ರಾಜ್ಯಾದ್ಯಂತ ಸುದ್ದಿಯಲ್ಲಿರೋ ಕ್ಷೇತ್ರ. ಯಾಕಂದ್ರೆ ಯಾವಾಗ ಇಲ್ಲಿ RSS ಪಥಸಂಚಲನ ಮಾಡೋಕೆ ಹೈಕೋರ್ಟ್ ಮೆಟ್ಟಿಲೇರಿತೋ ದಿನಕ್ಕೊಂದು ತಿರುವು ಪಡೆಯುತ್ತಲೇ ಇದೆ. ಸದ್ಯ RSS ನವೆಂಬರ್ 2ರಂದು ಪಥಸಂಚಲನ ಮಾಡ್ತೀವಿ ಅಂತ ಅಂದಿದೆ. ತಡ ನಾ ಮುಂದು ತಾ ಮುಂದು ಎನ್ನುವಂತೆ ಮತ್ತಿಷ್ಟು ಸಂಘಟನೆಗಳು ಅರ್ಜಿ ಸಲ್ಲಿಸುತ್ತಲೇ ಇವೆ. ಕೆಲವು ಮನವಾದಿಗಳು ಇವತ್ತು ಏನು 2ನೇ ತಾರೀಕು ತಮ್ಮ ಚಿತ್ತಾಪುರದಲ್ಲಿ ಇವತ್ತು ಅವರು ಏನು ಪಥಸಂಚಲನ ಇಟ್ಟಿದ್ದಾರೆ ಅಂತವರಿಗೆಲ್ಲ ಪರವಾನಗಿ ನೀಡಬಾರದು. ಅದಕ್ಕೆ ಇದು ಕೌಂಟರ್ ಅಂತ ಒಂದು ವೇಳೆ ಅವ್ರು ತಿಳ್ಕೊಂಡ್ರೆ ಅದು ಬಹಳ ಸಂತೋಷ. ಚಿತ್ತಾಪುರದಲ್ಲಿ RSS ಪಥಸಂಚಲನ ಫಾಯ್. ನಾವು ರೈತ ಪಥಸಂಚಲನ ಮಾಡ್ತೀವಿ ಎಂದು ಅರ್ಜಿ. ಕ್ರೈಸ್ತ ಸಮುದಾಯದಿಂದಲೂ ಅಂದೇ ಪ್ರಾರ್ಥನಾ ನಡಿಗೆ. ಇಡೀ ರಾಜ್ಯ ರಾಜಕೀಯದಲ್ಲಿ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ್ದೇ ದೊಡ್ಡ ಚರ್ಚೆ. ಇಲ್ಲಿ RSS ಕಳೆದ ವಾರ ಅಂದ್ರೆ ಅಕ್ಟೋಬರ್ 19ರಂದು ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಆದರೆ ಅದಕ್ಕೆ ಚಿತ್ತಾಪುರ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಕಾನೂನು ಸುವ್ಯವಸ್ಥೆ ನೆಪವೊಡ್ಡಿ ತಡೆ ನೀಡಿದ್ರು. ಇದಾಗ್ತಿದ್ದಂತೆ RSS ಮುಖಂಡರು ತಹಶೀಲ್ದಾರ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು. ಯಾವಾಗ RSS ಪಥಸಂಚಲನ ಮಾಡೇ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕೋರ್ಟ್ ಮೆಟ್ಟಿಲೇರಿತು, ಆವಾಗಲೇ ನೋಡಿ ಇಡೀ ಕೇಸ್ ದಿನಕ್ಕೊಂದು ಟರ್ನ್ ಪಡೆಯುತ್ತಿದೆ. ನಾಳೆ ಹೈಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೆಯಲಿದೆ. ಈಗಾಗಲೇ RSS ನವೆಂಬರ್ 2ರಂದು ಪಥಸಂಚಲನ ಮಾಡ್ತೀವಿ ಅಂತ ಹೊಸ ಅರ್ಜಿ ಸಲ್ಲಿಸಿದೆ. ಅತ್ತ RSS ಅರ್ಜಿ ಸಲ್ಲಿಸುತ್ತಿದ್ದಂತೆ ಇವತ್ತು ಮತ್ತೆ 3 ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ಅತ್ತ ಭೀಮಾ ಆರ್ಮಿ ನಾವು ರ್ಯಾಲಿ ನಡೆಸ್ತೀವಿ ಅಂತಿರೋ ಹೊತ್ತಲ್ಲೇ ಕೇಂದ್ರ ಸರ್ಕಾರದ ವಿರುದ್ಧ ಅತಿವೃಷ್ಟಿ ಪರಿಹಾರಕ್ಕಾಗಿ ರೈತ ಸಂಘಟನೆ ಅಂದ್ರೆ ಪ್ರತಿಭಟನೆಗೆ ಮುಂದಾಗಿದೆ. ರೈತ ಪಥ ಸಂಚಲನ ಮಾಡ್ತೇವೆ ಅಂತ ರಾಜ್ಯ ರೈತ ಸಂಘಟನೆ ಹಸಿರು ಸೇನೆ ಬಣ ಅರ್ಜಿ ಹಾಕಿದೆ. ನಾವು ರೈತರಿಗೆ ಹಾಗೂ NDRFನಲ್ಲಿ ಕೇಂದ್ರ ಸರ್ಕಾರ ನಮಗೆ ಕಡಿಮೆ ಅನುದಾನ ನೀಡಿರೋ ಬಗ್ಗೆ ಗಮನ ಸೆಳೆಯೋಕೆ ರೈತ ಪಥ ಸಂಚಲನ ಮಾಡ್ತೇವೆ ಎನ್ನುತ್ತಿದೆ. ಕೆಲವು ಮನವಾದಿಗಳು ಇವತ್ತು ಏನು 2ನೇ ತಾರೀಕು ತಮ್ಮ ಚಿತ್ತಾಪುರದಲ್ಲಿ ಇವತ್ತು ಅವರು ಏನು ಪಥಸಂಚಲನ ಇಟ್ಟಿದ್ದಾರೆ ಅಂಥವ್ರಿಗೆಲ್ಲ ಪರವಾನಗಿ ನೀಡಬಾರ್ದು. ಅವರು ರೈತರ ಪರವಾಗಿ ಯಾರೂ ಇಲ್ಲಿವರೆಗೆ ಅವರು ಸಹಕಾರ ಮಾಡಲಿಲ್ಲ. ನದಿ ಪಕ್ಕದಲ್ಲಿ ಇವತ್ತು ಏನು ಮನೆಗಳೇನು ಮುನುಗಡೆಯಾಗಿದ್ದಾವೆ, ಅಲ್ಲಿ ಬಂದು ಅವರು ಯಾವ ಕಾರ್ಯ ಮಾಡಲಿಲ್ಲ. ಆದ ಕಾರಣ ಅಂಥವ್ರಿಗೆಲ್ಲ ಪರವಾನಗಿ ನೀಡಬಾರ್ದು ಅನ್ನುವಂಥದ್ದು ಒಂದು ಉದ್ದೇಶ ಇದೆ. ಅವರು ಇದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕಿದೆ, ಯಾರಿಗಾದರೂ ನೀಡಲಿ. ಆದರೆ ನಾವು ರೈತರು ಮಾತ್ರ ಇದಕ್ಕೆ ಹೋರಾಟ ಮಾಡಿ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಇದಿಷ್ಟೇ ಅಲ್ಲದೆ ರಾಜ್ಯ ಕ್ರಿಶ್ಚಿಯನ್ ವೆಲ್ಫೇರ್ ಸೊಸೈಟಿಯಿಂದ ಅರ್ಜಿ ಸಲ್ಲಿಕೆಯಾಗಿದೆ. ನವೆಂಬರ್ 2 ಭಾನುವಾರವೇ ಕ್ರಿಶ್ಚಿಯನ್ ಸಮುದಾಯ ಸಹಜವಾಗಿ ಪ್ರಾರ್ಥನೆ ಮಾಡುತ್ತೆ. ಆದರೆ ಅವತ್ತು ನಾವು ಚಿತ್ತಾಪುರದಲ್ಲಿ ಪ್ರಾರ್ಥನಾ ನಡಿಗೆ ಮಾಡುತ್ತೇವೆ ಎಂದು ಅರ್ಜಿ ಸಲ್ಲಿಕೆ ಮಾಡಿದೆ. RSSಗೆ ಕೌಂಟರ್ ಆಗಿ ನಾವು ಪ್ರಾರ್ಥನಾ ನಡಿಗೆ ಮಾಡುತ್ತಿಲ್ಲ, ಬದಲಾಗಿ ಶಾಂತಿ ಸುವ್ಯವಸ್ಥೆ ಅರಿವು ಮೂಡಿಸೋಕೆ ಮಾಡುತ್ತಿದ್ದೇವೆ ಎಂದು ಕ್ರಿಶ್ಚಿಯನ್ ಸಮುದಾಯ ಮುಖಂಡರು ಹೇಳುತ್ತಿದ್ದಾರೆ. ಇಲ್ಲಿಯವರೆಗೆ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಪಥಸಂಚಲನ ನಡೆಸೋಕೆ 5ಕ್ಕೂ ಹೆಚ್ಚು ಅರ್ಜಿ ಸಲ್ಲಿಕೆಯಾಗಿದೆ. ಎಲ್ಲ ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ಅದಕ್ಕೆ ಇದು ಕೌಂಟರ್ ಅಂತ ಒಂದು ವೇಳೆ ಅವ್ರು ತಿಳ್ಕೊಂಡ್ರೆ ಅದು ಬಹಳ ಸಂತೋಷ. ಯಾಕಂದರೆ ಇವತ್ತಿನ ದಿವಸದಲ್ಲಿ ಭಾಳಷ್ಟು ಜನ ಏನೇನೋ ಮಾತಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಕುರಿತು ಕೋರ್ಟ್ ನಾಳೆ ವಿಚಾರಣೆ ನಡೆಸುತ್ತೆ. ನಾಳೆ ನ್ಯಾಯಾಲಯದಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಎನ್ನುವುದೇ ಸದ್ಯಕ್ಕಿರೋ ಕುತೂಹಲ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.